ಪ್ರಪಂಚದ ಮೋಕ್ಷ ಪ್ರದಾತನಾದ ಪ್ರಭು ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಎಲ್ಲರೂ ಹೇಗಿದ್ದೀರಿ? ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಸಹಕಾರ ನನ್ನನ್ನು ಇನ್ನೂ ಜೀವಂತವಾಗಿಡಿಸಿದೆ. ದೇವರು ನಮ್ಮ ಮೇಲೆ ಕೃಪೆಯನ್ನು ತೋರಿಸ್ತಾ ನಮ್ಮ ಕುಟುಂಬವನ್ನು, ಸೇವೆಯನ್ನು ದೇವರು ಬಲಪಡಿಸಿ ಪ್ರೋತ್ಸಾಹಪಡಿಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನೀವು ಕೂಡ ಈ ನಮ್ಮ ಚಾನಲನ್ನು ವೀಕ್ಷಿಸಿ ಅನೇಕರು ಈ ಒಂದು ಚಾನಲನ್ನು ಲೈಕ್ ಮಾಡ್ತಾಯಿದ್ದೀರಾ, ಕಾಮೆಂಟ್ ಮಾಡ್ತಾಯಿದ್ದೀರಾ ಮತ್ತು ಶೇರ್ ಮಾಡ್ತಾಯಿದ್ದೀರಾ. ನಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರಾರ್ಥನೆಗಳು ನಮಗೆ ಬೇಕಾಗಿದ್ದಾವೆ. ಈ ಒಂದು ಚಾನಲನ್ನು ನೀವು ವೀಕ್ಷಣೆ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸಭೆಯ ಜೊತೆ ವಿಶ್ವಾಸಿಗಳಿಗೆ ಈ ಒಂದು ಚಾನಲನ್ನು ನೀವು ಪ್ರೋತ್ಸಾಹಪಡಿಸಿ ಅವರಿಗೂ ಕೂಡ ನೋಡಲಿಕ್ಕೆ ತಿಳಿಸ್ರಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸೊ ಅನೇಕರು ನೀವು ಅದನ್ನು ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇದ್ದೀರಾ, ಅದಕ್ಕಾಗಿ ನಾನು ಸಂತೋಷ ಪಡ್ತೇನೆ. ಕೆಲವರು ಕಮೆಂಟ್ ಮಾಡಲಿಕ್ಕೆ ಗೊತ್ತಾಗದೇ ಇರುವಂಥವರು ಫೋನ್ಗಳಲ್ಲಿ ಕೂಡ ನಿಮ್ಮ ಒಂದು ಅಭಿಪ್ರಾಯ, ಅನಿಸಿಕೆಗಳನ್ನು ಹೇಳ್ತಾ ಇದ್ದೀರಾ. ತುಂಬ ಸಂತೋಷ. ನಿಮ್ಮ ಪ್ರೋತ್ಸಾಹವೇ ನಾವು ಈ ರೀತಿಯಾಗಿ ಮುಂದೆ ಹೊರೆಯಲಿಕ್ಕೆ ಸಾಧ್ಯವಾಗಿದೆ. ಅತಿ ಕಡಿಮೆ ಸಮಯದಲ್ಲಿ ನಾವು ಜನರನ್ನು ತಲುಪಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ನಿಮ್ಮ ಪ್ರೋತ್ಸಾಹದಿಂದ, ನಿಮ್ಮ ಪ್ರಾರ್ಥನೆಯಿಂದ ಆಗಿದೆ. ಪ್ರೋತ್ಸಾಹ ಮಾಡಿ ಪ್ರಾರ್ಥನೆ ಮಾಡಿದಂಥ ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಪ್ರಿಯರೇ, ಈ ಸಮಯದಲ್ಲಿ ಕೂಡ ನಾವೊಂದು ಪ್ರಾಮುಖ್ಯವಾಗಿರತಕ್ಕಂತಹ ಸಂಗತಿಯನ್ನು ದೇವರ ವಾಕ್ಯದಿಂದ ಮಾತನಾಡಿಕೊಳ್ಳೋಣ. ವಾಕ್ಯವು ಬಂಧಿಸಲ್ಪಡುತ್ತದೋ, ವಾಕ್ಯವು ಬಂಧಿಸಲ್ಪಡುತ್ತದೋ ಎಂಬುವಂತಹ ಒಂದು ಅಂಶವನ್ನು ನಾವು ಈ ಸಂದರ್ಭದಲ್ಲಿ ಧ್ಯಾನ ಮಾಡೋಣ. ಪ್ರಿಯರೇ, ಗಮನಿಸಿರಿ, ಇವತ್ತಿರತಕ್ಕಂಥ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಮನುಷ್ಯನು ಏನೇನೆಲ್ಲ ಆತನು ಸಾಧನೆ ಮಾಡ್ತಾ ಇದ್ದಾನೆ, ಅನೇಕವನ್ನು ಬಂಧಿಸ್ತಾ ಇದ್ದಾನೆ. ಆಕಾರದಲ್ಲಿ ತನಗಿಂತ ಎಷ್ಟೋ ದೊಡ್ಡದಾಗಿರ್ತಕ್ಕಂಥ ಆನೆಯನ್ನು ಮನುಷ್ಯ ಬಂಧಿಸಿ ಇಡ್ತಾ ಇದ್ದಾನೆ. ಕ್ರೂರ ಮೃಗಗಳಾಗಿರ್ತಕ್ಕಂತಹ ಹುಲಿಯನ್ನು, ಸಿಂಹವನ್ನು, ಚಿರತೆಯನ್ನು, ಕಡೆಗೆ ವಿಷ ಜಂತುಗಳಾಗಿರ್ತಕ್ಕಂತಹ ಹಾವುಗಳನ್ನು, ಕಾಳಿಂಗ ಸರ್ಪವನ್ನು ಕೂಡ ಮನುಷ್ಯನಿವತ್ತು ಬಂಧಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ಅಂತರಿಕ್ಷದಲ್ಲಿ ಹಾರಾಡ್ತಕ್ಕಂತಹ ಆ ಒಂದು ಪಕ್ಷಿಗಳನ್ನು ಕೂಡ ಮನುಷ್ಯನು ಇವತ್ತು ಬಂಧಿಸ್ತಾ ಇದ್ದಾನೆ. ಅದೇ ರೀತಿಯಾಗಿ ನೈಟ್ರೋಜನ್ ಇರಲಿ, ಕಾರ್ಬನ್ ಡೈಆಕ್ಸೈಡ್ ಇರಲಿ, ಹಾಗೂ ನಮ್ಮ ಒಂದು ಗಾಳಿ ಅಥವಾ ನಾವು ಉಸಿರಾಡಲಿಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರತಕ್ಕಂತಹ ಆಮ್ಲಜನಕವನ್ನು ಕೂಡ ಇವತ್ತು ಮನುಷ್ಯನು ಸಿಲಿಂಡರ್ಗಳಲ್ಲಿ ಬಂಧಿಸಿ ಅದನ್ನು ಇಡ್ತಾ ಇದ್ದಾನೆ. ಅದರಂತೆಯೇ ಆ ವಿದ್ಯುತ್ ಶಕ್ತಿಯನ್ನು ಕೂಡ ಇವತ್ತು ತಂತಿಗಳ ರೂಪದಲ್ಲಿ ಅಥವಾ ಟ್ರಾನ್ಸ್ಫಾರ್ಮರ್ಗಳಲ್ಲಿ ಇವತ್ತು ಮನುಷ್ಯ ಬಂಧಿಸಿ ಇಡ್ತಾ ಇದ್ದಾನೆ. ಹೀಗೆ ಇಷ್ಟೆಲ್ಲ ವಿಷಯಗಳನ್ನು ಬಂಧಿಸಿ ಇಡ್ತಕ್ಕಂತಹ ಈ ಮನುಷ್ಯ ಇವತ್ತು ದೇವರ ವಾಕ್ಯವನ್ನು ಬಂಧಿಸಲಿಕ್ಕೆ ಆಗ್ತಾ ಇದೆಯಾ ಎಂಬುದಾಗಿ ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಪ್ರಿಯರೇ, ಗಮನಿಸ್ರಿ, ಯಾವುದಾದ್ರೂ ಒಂದನ್ನು ನಾವು ಬಂಧಿಸಬೇಕಾದ್ರೆ ನಾವು ಮೊದಲು ಆ ಒಂದು ವಸ್ತುವಿನ ಕಾರ್ಯಕ್ಷೇತ್ರವನ್ನು ಅಥವಾ ಅದರ ಸಾಮರ್ಥ್ಯವನ್ನು ನಾವು ಮೊದಲು ತಿಳಿದುಕೊಳ್ಳಬೇಕಾಗುತ್ತದೆ. ಹೀಗೆ ಮನುಷ್ಯನು ಅನೇಕವನ್ನು ಬಂಧಿಸ್ತಾ ಇದ್ದಾನೆ. ದೇವರ ವಾಕ್ಯವು ಬಂಧಿಸಲ್ಪಡುತ್ತದೋ ಎಂಬುವಂಥ ಈ ಒಂದು ಅಂಶದ ಮೇಲೆ ನಾವು ಸ್ವಲ್ಪ ಕಾಲ ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ಅಪೊಸ್ತಲನಾದಂತಹ ಪೌಲನ ಹೇಳಿಕೆಯನ್ನು ನಾವು ಒಮ್ಮೆ ಓದಿಕೊಂಡು ಬರೋಣ. ಪೌಲನು ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ, ದ ಸೆಕೆಂಡ್ ತಿಮೋತಿ ಚಾಪ್ಟರ್ 2 ವರ್ಸ್ 9. ನಾನು ಸಾರುವ ಸುವಾರ್ತೆಯಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ, ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿ ಪೌಲ ಭಕ್ತನು ಸುವಾರ್ತೆಯನ್ನು ಸಾರಿದ ನಿಮಿತ್ತವಾಗಿ ಈತನನ್ನು ಸೆರೆಮನೆಗೆ, ಅಂದರೆ ಜೈಲಲ್ಲಿ ಆತನನ್ನು ಹಾಕಿದ್ದಾರೆ. ಆತನನ್ನು ಒಂದು ಕಡೆ ಬಂಧಿಸಿಟ್ಟಿದ್ದಾರೆ. ಪೌಲ ಭಕ್ತನು ಹೇಳ್ತಾ ಇದ್ದಾನೆ, ನಾನು ಸುವಾರ್ತೆಯಲ್ಲಿ ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ, ಅಂದರೆ ಬಂಧಿಸಲ್ಪಟ್ಟವನಾಗಿದ್ದೇನೆ. ನಾನು ಬಂಧಿಸಲ್ಪಟ್ಟಿದ್ದೇನೆ, ಆದರೆ ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದಾಗಿ ಪೌಲ ಭಕ್ತನು ತನ್ನ ಜೀವಿತದಲ್ಲಿ ಹೇಳುವಂಥವನಾಗಿದ್ದಾನೆ. ಗಮನಿಸಿ, ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ
ನೋಡೋದಾದರೆ, ಹಾಗಾದರೆ ಈ ವಾಕ್ಯದ ಶಕ್ತಿ, ಈ ವಾಕ್ಯದ ಸಾಮರ್ಥ್ಯ, ಈ ವಾಕ್ಯದ ಮಹತ್ವವನ್ನು ನಾವು ತಿಳಿದುಕೊಂಡಾಗಲೇ ಈ ವಾಕ್ಯವನ್ನು ನಾವು ಬಂಧಿಸಲಿಕ್ಕೆ ಸಾಧ್ಯವೋ ಇಲ್ಲವೋ ಎಂಬುದು ನಮಗೆ ಅರ್ಥವಾಗುತ್ತದೆ. ಹಾಗಾದರೆ ಬನ್ನಿರಿ, ಈ ವಾಕ್ಯದ ಕುರಿತು ನಾವೊಮ್ಮೆ ಆಲೋಚನೆ ಮಾಡೋಣ. ವಾಕ್ಯದ ಕುರಿತು ನಾವು ಆಲೋಚನೆ ಮಾಡುವಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಗಮನಿಸಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಹೇಳಲ್ಪಡುತ್ತಾ ಇದೆ. ಹಾಗಾದರೆ ಈ ವಾಕ್ಯ ಅನ್ನುವಂಥದ್ದು ಯಾವಾಗಲೂ ಈವಾಗ ಇರುವಂಥದ್ದಲ್ಲ, ಬದಲಾಗಿ ಅದು ಆದಿಯಲ್ಲಿ, ಅಂದರೆ ಏನೂ ಇಲ್ಲದೇ ಇದ್ದಾಗ ಶೂನ್ಯವಾಗಿದ್ದಂತಹ ದಿನಗಳಲ್ಲಿಯೇ ಅದು ಈ ಪರಲೋಕದಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಪರಲೋಕದಲ್ಲಿ ಇದ್ದಂತಹ ವಾಕ್ಯ ಮನುಷ್ಯರಿಗೆ ಕೊಡಲ್ಪಟ್ಟಿತು. ಇದು ಮೊಟ್ಟ ಮೊದಲನೇದಾಗಿ ದೇವರು ಒಂದು ರೂಪದಲ್ಲಿ ಅಥವಾ ಒಂದು ಆಕಾರದಲ್ಲಿ ತನ್ನ ವಾಕ್ಯವನ್ನು ತಿಳಿಯಪಡಿಸಿದ್ದು ಮೋಶೆಯ ಮೂಲಕ ಇಸ್ರಾಯೇಲ್ ಪ್ರಜೆಗಳಿಗೆ. ಅದನ್ನು ಕುರಿತು ನಾವು ಆಲೋಚನೆ ಮಾಡೋದಾದರೆ ವಿಮೋಚನಕಾಂಡ 32ನೇ ಅಧ್ಯಾಯದ 15 ಹಾಗೂ 16ನೇ ವಚನಗಳು. The book of Exodus chapter 32 verses 15 and 16. ಆಜ್ಞಾಶಾಸನಗಳಾದ ಆ 2 ಕಲ್ಲಿನ ಹಲಗೆಗಳನ್ನು ಮೋಶೆಯು ಕೈಯಲ್ಲಿ ಹಿಡಿದುಕೊಂಡು ಬೆಟ್ಟದಿಂದ ಇಳಿದು ಬಂದನು. ಆ ಹಲಗೆಗಳ 2 ಪಕ್ಕಗಳಲ್ಲಿಯೂ ಅಕ್ಷರಗಳು ಬರೆದಿದ್ದವು. ಈ ಕಡೆಯೂ ಆ ಕಡೆಯೂ ಬರಹವಿತ್ತು. ಆ ಶಿಲಾಶಾಸನಗಳು ದೇವರ ಕೆಲಸವೇ, ಅವುಗಳಲ್ಲಿ ಬರೆದದ್ದು ದೇವರು ಕೆತ್ತಿಸಿದ ಅಕ್ಷರಗಳೇ ಎಂಬುದಾಗಿ. ಗಮನಿಸಿರಿ, ಅದು ಮೊದಲು ದೇವರ ಬಳಿಯಲ್ಲಿತ್ತು, ಅದು ಇಸ್ರಾಯೇಲರಿಗೆ ಒಂದು ಅಕ್ಷರಗಳ ರೂಪದಲ್ಲಿ ಕೊಡಲ್ಪಟ್ಟಿತ್ತು. ಹಾಗೆ ಅಕ್ಷರಗಳ ರೂಪದಲ್ಲಿ ಕೊಡಲ್ಪಟ್ಟಂತಹ ಈ ಒಂದು ಶಾಸನಗಳು ಎಂಬುದಾಗಿ ನಾವೇನು ಕರಿತೇವೆ, ಅಥವಾ ಆಜ್ಞೆಗಳೆಂಬುದಾಗಿ ನಾವೇನು ಕರಿತೇವೆ, ಅದು ಇಸ್ರಾಯೇಲರಿಗೆ ಮೋಶೆ ಮೂಲಕ ಕೊಡಲ್ಪಟ್ಟಿತ್ತು. ಹೀಗೆ ದೇವರು ಮೋಶೆಗೆ ಈ ಮಾತುಗಳನ್ನು 2 ಕಲ್ಲಿನ ಹಲಗೆಗಳ ಮೇಲೆ ಬರೆಸಿ ಅದನ್ನು ಕೊಟ್ಟರು, ಸೀನಾಯಿ ಬೆಟ್ಟದ ಮೇಲೆ. ಹೀಗೆ ದೇವರಿಂದ ಆಜ್ಞೆಗಳನ್ನು ಪಡ್ಕೊಂಡು ಕೆಳಗಡೆ ಇಳಿದು ಬಂದಂತಹ ಮೋಶೆ ಇಸ್ರಾಯೇಲ್ಯರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದದನ್ನು ಅವರು ಹಿಂಬಾಲಿಸಿ ನಡೆಸ್ತಾ ಇದ್ದಾಗ, ಅವರು ಮಾಡ್ತಾ ಇದ್ದಂತಹ ಕಾರ್ಯವನ್ನು ನೋಡಿದಂತಹ ಮೋಶೆ ಅವರ ಮೇಲೆ ಕೋಪಗೊಂಡು ದೇವರು ಬರೆಸಿಕೊಟ್ಟಂತಹ ಆ 2 ಕಲ್ಲಿನ ಹಲಗೆಗಳನ್ನು ಅವರ ಮುಂದೆ ನೆಲಕ್ಕೆ ಹಾಕಿ ಆತನು ಒಡೆದು ಬಿಡ್ತಾನೆ. ಹೀಗೆ ಪ್ರಾರಂಭದಲ್ಲಿಯೇ ಸೈತಾನನು ದೇವರ ವಾಕ್ಯವನ್ನು ನಾಶ ಮಾಡಬೇಕು ಅಥವಾ ಹಾಳು ಮಾಡಬೇಕೆಂಬುದಾಗಿ ಪ್ರಯತ್ನಪಟ್ಟ. ಆದರೆ ದೇವರು ಸುಮ್ಮನೆ ಇರಲಿಲ್ಲ ರೀ. ದೇವರು ತನ್ನ ವಾಕ್ಯವನ್ನು ಮತ್ತೆ ಇಸ್ರಾಯೇಲರಿಗೆ ಆತನು ತಿಳಿಯಪಡಿಸಿದ್ದನ್ನು ನಾವು ನೋಡ್ತೇವೆ. ನೋಡ್ರಿ, ಇದೇ ವಿಮೋಚನಕಾಂಡ 32ನೇ ಅಧ್ಯಾಯದ 19ನೇ ವಚನಗಳಲ್ಲಿ ನಾವು ಈ ಮಾತನ್ನು ನೋಡ್ತೇವೆ. ಅಂದರೆ ಅಲ್ಲಿ ಮೋಶೆ ಆ ಒಂದು ಆಜ್ಞೆಗಳಿರ್ತಕ್ಕಂಥ ಕಲ್ಲುಗಳನ್ನು ಆತನು ಒಡೆದು ಬಿಟ್ಟ ಹಾಗೆ ನಾವು ನೋಡ್ತೇವೆ. ಅದೇ 34ನೇ ಅಧ್ಯಾಯದ 1ನೇ ವಚನ, ವಿಮೋಚನಕಾಂಡ 34:1 ಬಂದಾಗ, ಯೆಹೋವನು ಮೋಶೆಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಇನ್ನೂ 2 ಕಲ್ಲಿನ ಹಲಗೆಗಳನ್ನು ಸಿದ್ಧಪಡಿಸಿಕೋ. ನೀನು ಒಡೆದು ಬಿಟ್ಟ ಆ ಮೊದಲನೆಯ ಹಲಗೆಗಳ ಮೇಲಿದ್ದ ವಾಕ್ಯಗಳನ್ನು ನಾನು ಈ ಹಲಗೆಗಳ ಮೇಲೆ ಬರೆಯುವೆನು ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ. ಮೋಶೆ ಆ ಕಲ್ಲಿನ ಹಲಗೆಗಳ ಮೇಲಿದ್ದಂತಹ ಆ ಅಕ್ಷರಗಳನ್ನು ಅಥವಾ ಕಲ್ಲಿನ ಹಲಗೆಗಳನ್ನು ಆತನು ಒಡೆದು ಬಿಟ್ಟರೂ ಕೂಡ ದೇವರು ಸುಮ್ಮನಿರಲಿಲ್ಲ. ಬದಲಾಗಿ ಮತ್ತೆ ಹೇಳ್ತಾ ಇದ್ದಾನೆ, ಮೋಶೆ, ನೀನು ಮತ್ತೆ 2 ಕಲ್ಲಿನ ಹಲಗೆಗಳನ್ನು ತೆಗೆದುಕೊಂಡು ಬಾ, ನಾನು ಅವುಗಳ ಮೇಲೆ ನನ್ನ ಮಾತುಗಳನ್ನು ಬರೆಸ್ತೇನೆ ಎಂಬುದಾಗಿ. ಹಾಗಾದರೆ ಪ್ರೀತಿಯ ದೇವಜನರೇ, ದೇವರು ತನ್ನ ಪ್ರಜೆಗಳಿಗೆ ತನ್ನ ವಾಕ್ಯವನ್ನು ತಿಳಿಯಪಡಿಸಿದರು. ಸೈತಾನು ಸುಮ್ಮನೆ ಇದ್ನ? ಇಲ್ಲ. ಯೆರೆಮೀಯನ ಗ್ರಂಥಕ್ಕೆ ಬಂದಂಥ ಸಂದರ್ಭದಲ್ಲಿ ಯೆರೆಮೀಯನ ಕಾಲದಲ್ಲಿ ಏನು ಮಾಡಿದ್ರು ಎಂಬುದಾಗಿ ನಾವು ನೋಡುವಾಗ, ಯೆರೆಮೀಯನ ಗ್ರಂಥ 36ನೇ ಅಧ್ಯಾಯದ 23ನೇ ವಚನ, ದ ಬುಕ್ ಆಫ್ ಪ್ರಾಫಿಟ್ ಜೆರೆಮಯ ಚಾಪ್ಟರ್ 36 verses 23. ಯೆಹೂದಿಯು ಬರವಣಿಗೆಯ 3-4 ಪುಟಗಳನ್ನು ಓದಿದ ಹಾಗೆಲ್ಲ ಅರಸನು ಆಯಾ ಭಾಗಗಳನ್ನು ಚೂರಿಯಿಂದ ಕತ್ತರಿಸಿ ಸುರಳಿಯು ಸಂಪೂರ್ಣವಾಗಿ ಸುಟ್ಟು ಹೋಗುವ ತನಕ ಅಗ್ಗಿಷ್ಟಿಕೆಯ ಬೆಂಕಿಯಲ್ಲಿ ಹಾಕುತ್ತಾ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಅರಸುಗಳ ಗ್ರಂಥಕ್ಕೆ, ಅರಸುಗಳ ಕಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರವಾದಿಗಳು ಹೇಳಿದಂಥ ಮಾತುಗಳನ್ನು ಅಲ್ಲಿ ಲೇಖನಗಳ ರೂಪದಲ್ಲಿ ಬರೆಸಿಟ್ಟಿರ್ತಕ್ಕಂಥ ಸುರಳಿಗಳನ್ನು ಏನು ಮಾಡ್ತಾಯಿದ್ರು ಅಂತಂದರೆ, ಅದನ್ನು ಓದಿ
ಅವ್ರು ಓದ್ತಾ ಇದ್ದಂಗೆಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಬೆಂಕಿಯಲ್ಲಿ ಅಥವಾ ಅಗ್ಗಿಷ್ಟಿಕೆಯಲ್ಲಿ ಹಾಕಿ ಅದು ಸುಟ್ಟು ಹೋಗುವ ತನಕ ಅದನ್ನು ಏನು ಮಾಡ್ತಂದರೆ ಬೆಂಕಿಯಲ್ಲಿ ಹಾಕ್ತಾ ಬಂದರು ಎಂಬುದಾಗಿ. ಹೀಗೆ ಸೈತಾನನು ಮನುಷ್ಯರಿಗೆ ಪ್ರೇರೇಪಣೆಯನ್ನು ಕೊಟ್ಟು ದೇವರ ವಾಕ್ಯವನ್ನು ಹಾಳು ಮಾಡುವುದಕ್ಕೆ ಅಥವಾ ದೇವರ ವಾಕ್ಯವನ್ನು ಇಲ್ಲದಂತೆ ಮಾಡುವುದಕ್ಕೆ ಪ್ರಯತ್ನಪಟ್ಟ. ಆದರೆ ದೇವರು ಸುಮ್ಮನೆ ಇರಲಿಲ್ಲ. ಆತನು ಏನು ಮಾಡ್ತಾನಂತಂದರೆ ಯೆರೆಮೀಯನ ಗ್ರಂಥ 36ನೇ ಅಧ್ಯಾಯದ 32ನೇ ವಚನದಲ್ಲಿ, ಆಗ ಯೆರೆಮೀಯನು ಇನ್ನೊಂದು ಸುರಳಿಯನ್ನು ತೆಗೆದುಕೊಂಡು ನೇರಿಯನ ಮಗನಾಗಿರುವ ಲೇಖಕನಾದ ಬಾರೂಕನಿಗೆ ಕೊಡಲು ಅವನು ಅದರಲ್ಲಿ ಯೆಹೂದದ ಅರಸನಾದ ಯೆಹೋಯಾಕೀಮನು ಬೆಂಕಿಯಲ್ಲಿ ಸುಟ್ಟ ಗ್ರಂಥದ ಎಲ್ಲ ಮಾತುಗಳನ್ನಲ್ಲದೆ ಇನ್ನೂ ಇಂಥ ಅನೇಕ ಮಾತುಗಳನ್ನು ಯೆರೆಮೀಯನ ಬಾಯಿಂದ ಬಂದ ಹಾಗೆ ಬರೆದನು. ದೇವರಿಗೆ ಸ್ತೋತ್ರ. ಇಲ್ಲಿ ಆ ಒಂದು ಅರಸನು ದೇವರ ವಾಕ್ಯವನ್ನು ಹಾಳು ಮಾಡಬೇಕು, ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಪಟ್ಟ. ಆದರೆ ದೇವರು ಮತ್ತು ಕೂಡ ಅದನ್ನು ಬರೆಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರಿಯರೇ, ದೇವರ ವಾಕ್ಯವನ್ನು ಬಂಧಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ದೇವರ ವಾಕ್ಯ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿರತಕ್ಕಂಥದ್ದು. ಆತನ ವಾಕ್ಯವು ಸಜೀವವಾದದ್ದು, ಆತನ ವಾಕ್ಯವು ಕಾರ್ಯಸಾಧಕವಾದದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಚನದಲ್ಲಿ ಈ ಮಾತನ್ನು ನಾವು ನೋಡ್ತೇವೆ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣಾತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರತಕ್ಕಂಥ ಪ್ರೀತಿಯ ಸಹೋದರನೇ, ಸಹೋದರಿ, ಇವತ್ತು ಮನುಷ್ಯ ಏನೇನೆಲ್ಲ ಬಂಧಿಸ್ತಾ ಇದ್ದಾನೆ, ಆದರೆ ದೇವರ ವಾಕ್ಯವನ್ನು ಕೂಡ ಬಂಧಿಸಬೇಕೆಂಬುದಾಗಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಅನೇಕ ಮತೋನ್ಮಾದಿಗಳು, ದೇವರು ಅಂತಂದರೆ ಆಗದೇ ಇರತಕ್ಕಂಥವರು, ಈ ಯೇಸು ಕ್ರಿಸ್ತರ ವಾಕ್ಯವು ಪ್ರಚಾರ ಆಗಬಾರ್ದೆಂಬುದಾಗಿ ಆದಿಯಿಂದಲೂ ಕೂಡ ಅನೇಕರು ಸೈತಾನಿಂದ ಪ್ರೇರೇಪಿಸಲ್ಪಟ್ಟಂಥವರಾಗಿ ಈ ವಾಕ್ಯವನ್ನು ನಿಲ್ಲಿಸಿಬಿಡಬೇಕು, ಈ ವಾಕ್ಯವನ್ನು ಬಂಧಿಸಿಬಿಡಬೇಕೆಂಬುದಾಗಿ ಪ್ರಯತ್ನ ಪಡ್ತಾನೇ ಇದ್ದಾರೆ. ಗಮನಿಸ್ರಿ, ಯಾವ ಪ್ರಯತ್ನಗಳು ಕೂಡ ದೇವರ ಮುಂದೆ ಸಫಲವಾಗುವುದಿಲ್ಲ. ದೇವರ ಆಲೋಚನೆ, ದೇವರ ಮಾರ್ಗಗಳು ಮನುಷ್ಯನ ಆಲೋಚನೆ ಮನುಷ್ಯರ ಮಾರ್ಗಗಳಿಗಿಂತಲೂ ವಿಭಿನ್ನವಾಗಿರುವಂಥದ್ದು. ಹೌದು ಪ್ರೇರೆ, ಆತನು ಏನು ಸಂಕಲ್ಪಿಸಿದ್ದಾನೋ, ಆತನು ಏನು ಮಾಡಬೇಕೆಂಬುದಾಗಿ ಬಯಸಿದ್ದಾನೋ ಅದೇ ಇವತ್ತು ಪ್ರಪಂಚದಲ್ಲಿ ನಡೆಯುತ್ತದೆ. ದೇವರು ತನ್ನ ವಾಕ್ಯವನ್ನು ತನ್ನ ಸೇವಕರಿಗೆ ಅನುಗ್ರಹಿಸ್ತಾನೆ ಪ್ರೇರೆ. ಯುಗಗಳು ಉರುಳಿ ಹೋಗ್ತಾ ಇದ್ದಾವೆ. ಅನೇಕ ಚಕ್ರವರ್ತಿಗಳು, ಅನೇಕ ರಾಜರುಗಳು ಈ ದೇವರ ವಾಕ್ಯವನ್ನು ನಿಲ್ಲಿಸಬೇಕೆಂಬುದಾಗಿ, ಈ ವಾಕ್ಯವನ್ನು ಬಂಧಿಸಬೇಕೆಂಬುದಾಗಿ ಪ್ರಯತ್ನ ಪಟ್ಟರು, ಅವರು ಸೋತು ಹೋದರು. ಗಮನಿಸಿ, ಆದಿಂದಲೂ ಕೂಡ ಇದುವರೆಗೂ ದೇವರ ವಾಕ್ಯವು ಅದೇ ರೀತಿಯಾಗಿರ್ತೈತೆ ಪ್ರೇರೆ. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ಮಾತುಗಳು ಅಳಿದು ಹೋಗುವುದಿಲ್ಲ ಎಂಬುದಾಗಿ ಸಾಕ್ಷಾತ್ತು ಯೇಸು ಕ್ರಿಸ್ತರು ಹೇಳಿದ್ದಾರೆ. ಆದ್ದರಿಂದ ಇವತ್ತು ಮನುಷ್ಯ ಏನೇನೆಲ್ಲ ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಾನೆ, ಆತನು ಅದರಲ್ಲಿ ಸಫಲನಾಗಿದ್ದಾನೆ. ಆದರೆ ಈ ದೇವರ ವಾಕ್ಯವನ್ನು ಬಂಧಿಸಬೇಕೆಂಬುದಾಗಿ ಬಂದಂಥ ಸಂದರ್ಭದಲ್ಲಿ ಮನುಷ್ಯನು ಇದುವರೆಗೂ ಎಲ್ಲಿ ಕೂಡ ಆತನು ಸಫಲನಾಗಲಿಲ್ಲ, ಇನ್ನು ಮುಂದೆ ಕೂಡ ಸಫಲನಾಗುವುದಿಲ್ಲ. ಕಾರಣ ಏನು ಗೊತ್ತಾ? ಈ ವಾಕ್ಯವನ್ನು ಬಂಧಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ವಾಕ್ಯ ಸರ್ವಶಕ್ತನಾದಂತಹ ದೇವರ ವಾಕ್ಯ. ಆ ವಾಕ್ಯವು ಜೀವ ಸ್ವರೂಪನಾಗಿರತಕ್ಕಂತಹ ದೇವರು ಉಸಿರಿರ್ತಕ್ಕಂತಹ ವಾಕ್ಯ. ಆದ್ದರಿಂದ ಆ ದೇವರ ಸಜೀವವಾದಂತಹ ಮಾತುಗಳನ್ನು, ದೇವರ ಸಜೀವವಾದಂತಹ ವಾಕ್ಯಗಳನ್ನು ಯಾರಿಂದಲೂ ಕೂಡ ಬಂಧಿಸಲಿಕ್ಕೆ ಸಾಧ್ಯವಿಲ್ಲ. ಇದುವರೆಗೂ ಇತಿಹಾಸದಲ್ಲಿ ಅನೇಕ ರಾಜ ಮಹಾರಾಜರುಗಳೇ, ಅಧಿಕಾರವಿರತಕ್ಕಂಥವರೇ ಈ ವಾಕ್ಯವನ್ನು ಬಂಧಿಸಬೇಕು, ಇದನ್ನು ತಡೆ ಹಿಡಿಯಬೇಕು, ಇದನ್ನು ನಿಲ್ಲಿಸಿಬಿಡಬೇಕು, ಇದು ಹಬ್ಬದಂತೆ ನಾವು ನೋಡಿಕೊಳ್ಳಬೇಕೆಂಬುದಾಗಿ ಅನೇಕರು ಪ್ರಯತ್ನ ಪಟ್ಟರು. ಅನೇಕರು ತಮ್ಮಿಂದ ಆದಂಥ ಎಲ್ಲ ಅವಿರತ ಶ್ರಮವನ್ನು ಪಟ್ಟಿದ್ದಾರೆ, ವಿಫಲರಾಗಿದ್ದಾರೆ. ಇವತ್ತು ಕೂಡ ಅನೇಕರು ಈ ದೇವರ ವಾಕ್ಯವು ಹಬ್ಬಬಾರದೆಂಬುದಾಗಿ, ಈ ದೇವರ ವಾಕ್ಯವನ್ನು ಪ್ರಚಾರ ಮಾಡಲಿಕ್ಕೆ ನಾವು ಬಿಡಬಾರ್ದೆಂಬುದಾಗಿ ಸುವಾರ್ತೆಗೆ ಅನೇಕ ವಿಧವಾದಂತಹ ಅಭ್ಯಂತರಗಳನ್ನು ಮಾಡ್ತಾ ಇದ್ದಾರೆ, ಸುವಾರ್ತೆಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಗಮನಿಸ್ರಿ, ದೇವರ
ವಾಕ್ಯವು ಎಂದೂ ಕೂಡ ಅದು ನಿಲ್ಲುವುದಿಲ್ಲ. ಯಾಕಂದರೆ ಇದು ಸರ್ವಶಕ್ತನಾದಂಥ ದೇವರ ವಾಕ್ಯ, ಭೂಮಿ ಆಕಾಶಗಳನ್ನು ಉಂಟು ಮಾಡಿರತಕ್ಕಂತಹ ದೇವರ ವಾಕ್ಯ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಸಹೋದರನೇ, ಸಹೋದರಿ, ಇವತ್ತು ಮನುಷ್ಯ ಏನೆಲ್ಲ ಬಂಧಿಸಬಹುದು, ಇವತ್ತು ಮನುಷ್ಯ ಏನೇನೆಲ್ಲ ಆತನು ಸಾಧನೆ ಮಾಡಿರಬಹುದು, ಆದರೆ ಈ ದೇವರ ವಾಕ್ಯವನ್ನು ಬಂಧಿಸುವುದರಲ್ಲಿ ಯಾರಿಂದಲೂ ಕೂಡ ಅದು ಸಾಧ್ಯವಾಗುವುದಿಲ್ಲ. ಈ ದೇವರ ವಾಕ್ಯವನ್ನು ಬಂಧಿಸುವುದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯಾರು ಕೂಡ ಸಫಲವಾಗುವುದಿಲ್ಲ. ಇದಕ್ಕೆ ಸತ್ಯವೇದದಲ್ಲಿ ಅನೇಕ ಆಧಾರಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ ಕಾರಣ ಪ್ರೀತಿಯ ದೇವಜನರೇ, ದೇವರ ವಾಕ್ಯವನ್ನು ಯಾರೆಲ್ಲ ಪ್ರಸಾರ ಮಾಡ್ತಾ ಇದ್ದೀರೋ, ದೇವರ ವಾಕ್ಯವನ್ನು ಯಾರೆಲ್ಲ ನೀವು ಹರಡ್ತಾ ಇದ್ದೀರೋ, ಧೈರ್ಯವಾಗಿ ದೇವರ ವಾಕ್ಯವನ್ನು ಸಾರಿರಿ. ಯಾಕಂದರೆ ಇದು ಪರಲೋಕ ಭೂಲೋಕಗಳ ಸೃಷ್ಟಿಕರ್ತನಾದಂಥ ಸರ್ವಶಕ್ತನು ಮಾತನಾಡಿರ್ತಕ್ಕಂಥ ವಾಕ್ಯ. ಈ ವಾಕ್ಯಕ್ಕೆ ಅಂತ್ಯವಿಲ್ಲ, ಈ ವಾಕ್ಯಕ್ಕೆ ಅದು ಬಂಧನವಿಲ್ಲ. ಪೌಲನ ಮಾತುಗಳನ್ನು ನಾವು ಮತ್ತೊಂದು ಸಾರಿ ಆಲೋಚನೆ ಮಾಡುವುದಾದರೆ, ಇಗೋ ನಾನಂತೂ ಸುವಾರ್ತೆಯನ್ನು ಸಾರಿ ಬಂಧಿಸಲ್ಪಟ್ಟು ಈ ಸಂಕೋಲೆಗಳಿಂದ ಬಂಧಿಸಲ್ಪಟ್ಟಿದ್ದೇನೆ, ನಾನು ಸೆರೆಯಲ್ಲಿದ್ದೇನೆ, ನಾನು ಬಂಧಿತನಾಗಿದ್ದೇನೆ, ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ ಎಂಬುದಾಗಿ ಪೌಲ ಭಕ್ತನು ತನ್ನ ಮಾತುಗಳಲ್ಲಿ ಹೇಳುವಂಥವನಾಗಿದ್ದಾನೆ. ಹೌದು, ದೇವರ ಮಾತು ಅದು ಬಂಧಿಸಲ್ಪಡುವುದಿಲ್ಲ. ಯುಗಗಳು ಕಳೆದು ಹೋಗ್ತವೆ, ಜನಗಳು ಬದಲಾಗ್ತಾರೆ, ರಾಜ್ಯ ಮಹಾರಾಜರುಗಳು ಅವರು ಹಳೆದು ಹೋಗಿದ್ದಾರೆ, ಅನೇಕ ಸಾಮ್ರಾಜ್ಯಗಳು ಇವತ್ತು ಪ್ರಪಂಚವನ್ನು ಹಾಳಿ ಹೋಗಿದ್ದಾವೆ. ಆದರೆ ಯೇಸು ಕ್ರಿಸ್ತನ ಸಾಮ್ರಾಜ್ಯ, ಯೇಸು ಕ್ರಿಸ್ತನು ಸ್ಥಾಪಿಸಿದಂಥ ಪ್ರೀತಿಯ ಸಾಮ್ರಾಜ್ಯ ಅದೆಂದಿಗೂ ಕೂಡ ಅದು ಹಳೆದು ಹೋಗುವುದಿಲ್ಲ. ಯುಗಗಳು ಕಳೆದರೂ ಕೂಡ, ಅನೇಕ ತಲೆಮಾರುಗಳು ಗತಿಸಿ ಹೋದರೂ ಕೂಡ ದೇವರ ವಾಕ್ಯವು ಶಾಶ್ವತವಾಗಿ ನಿಲ್ಲುತ್ತದೆ. ಕೀರ್ತನೆಗಳಲ್ಲಿ ಒಂದು ಕಡೆ ದೇವರ ವಾಕ್ಯವನ್ನು ನಾವೀಗ ನೋಡ್ತೇವೆ, ಯೆಹೋವನೇ ನೀನು ನಿನ್ನ ವಾಕ್ಯವನ್ನು ಪರಲೋಕದಲ್ಲಿ ಸ್ಥಾಪಿಸಿದೆಯಾ, ಅದು ಬಹು ವೇಗಶಾಲಿಯಾದದ್ದು ಎಂಬುದಾಗಿ. ಹೌದು, ದೇವರ ವಾಕ್ಯವನ್ನು ಬಂಧಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದುವರೆಗೂ ಅನೇಕರು ಪ್ರಯತ್ನಪಟ್ಟು ಅದರಲ್ಲಿ ವಿಫಲರಾಗಿದ್ದಾರೆ. ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಸಹೋದರನೇ, ಸಹೋದರಿ, ದೇವರ ವಾಕ್ಯದಲ್ಲಿ ನಮ್ಮನ್ನು ದೃಢಪಡಿಸ್ಕೊಳ್ಳೋಣ. ದೇವರ ವಾಕ್ಯದಲ್ಲಿ ನಮ್ಮನ್ನು ಶಕ್ತಿಗೊಳಿಸ್ಕೊಂಡು ನಾವು ಮುಂದೆ ಸಾಗಿ ಹೋಗೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತನವರ ಮೂಲಕ ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಕೊಂಡಾಡ್ತೇವೆ. ಇವತ್ತು ಮನುಷ್ಯ ಏನೇನೆಲ್ಲ ಬಂಧಿಸ್ತಾ ಇದ್ದಾನೆ, ಆದರೆ ನಿಮ್ಮ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಈ ಬಂಧನ ಇಲ್ಲದೇ ಇರತಕ್ಕಂತಹ ದೇವರ ವಾಕ್ಯ ಇವತ್ತು ನಮ್ಮ ಕೈಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನಾವು ಸ್ವಾಮಿ ಭಯಪಡದೆ ಧೈರ್ಯವಾಗಿ ಈ ಸತ್ಯದ ವಾಕ್ಯವನ್ನು ಜನರ ನಡುವೆ ತೆಗೆದುಕೊಂಡು ಹೋಗಲಿಕ್ಕೆ, ಕತ್ತಲೆಮಯವಾಗಿರತಕ್ಕಂತಹ ಈ ಲೋಕದಲ್ಲಿ ನಾವು ಬೆಳಗುವ ಜ್ಯೋತಿರ್ಮಂಡಲಗಳಾಗಿ ಸತ್ಯದ ವಾಕ್ಯವನ್ನು ಪ್ರಸರಿಸಿ ಇನ್ನು ಅನೇಕರನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸುವುದಕ್ಕೆ ನಮ್ಮನ್ನು ಉಪಯೋಗಿಸಿಕೊಳ್ಳಿ ಕರ್ತನೆ. ಅಪ್ಪ, ಈ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ನಿಮ್ಮ ಮಕ್ಕಳು ವಾಕ್ಯದ ನಿಮಿತ್ತವಾಗಿ ಏನಾದರೂ ಸಮಸ್ಯೆಗಳನ್ನು ಎದುರುಗೊಳ್ತಾ ಇರುವುದಾದರೆ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮ ಮಕ್ಕಳಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು ಅನುಗ್ರಹ ಮಾಡಿರಿ. ವಾಕ್ಯವನ್ನು ಕೈಕೊಂಡು ನಡೆಯಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ನೀವು ಶಕ್ತಿಯನ್ನು ಅನುಗ್ರಹಿಸು. ಮತ್ತು ಯಾರೆಲ್ಲ ದೇವರ ವಾಕ್ಯವನ್ನು ಅಭ್ಯಂತರಪಡಿಸಬೇಕೆಂಬುದಾಗಿ ಪ್ರಯತ್ನ ಪಡ್ತಿದ್ದಾರೋ ಅಂಥವರ ಮನಸ್ಸುಗಳು ಕೂಡ ಮಾರ್ಪಾಡಾಗಲಿ, ಅವರು ಬದಲಾಗಲಿ ಕರ್ತನೆ. ದೇವರ ವಾಕ್ಯಕ್ಕಿರ್ತಕ್ಕಂಥ ಶಕ್ತಿ, ದೇವರ ವಾಕ್ಯಕ್ಕಿರ್ತಕ್ಕಂಥ ಬಲ ಏನೆಂಬುದನ್ನು ಗುರುತಿಸಿ ಅದರ ಪ್ರಕಾರವಾಗಿ ನಡೆದುಕೊಳ್ಳಲಿಕ್ಕೆ ಸಹಾಯ ಮಾಡಿರಿ ಎಂದು ಈ ಪ್ರಾರ್ಥನೆ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ವಾಕ್ಯಗಳನ್ನು ಕೇಳಿಸಿಕೊಂಡಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಾಯ ಸಹಕಾರಗಳು ಹೀಗೆ ಇರಲಿ. ಮುಂದೆ ಕೂಡ ಪ್ರೋತ್ಸಾಹ ಮಾಡಿರಿ. ಈ ವಾಕ್ಯವನ್ನು ನಿಮ್ಮ ಸಂಬಂಧಿಕರು, ಸ್ನೇಹಿತರಿಗೆ, ನಿಮ್ಮ ಸಭೆ ವಿಶ್ವಾಸಗಳಿಗೆ ಕಳಿಸ್ಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.